ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತು ಸ್ವಲ್ಪ ಲೇಟ್ ಆಯಿತು ಎದ್ದಿದ್ದು. ಯಾಕಂದರೆ ಸ್ವಲ್ಪ ಚಳಿ ಇತ್ತು. ಬೇಗನೆ ಮಲ್ಕೊಂಡ್ವಿ 9:30ಗೆಲ್ಲ. ಆದರೂ ಎದ್ದಿದ್ದು 7 ಗಂಟೆ ಆಗೋಯಿತು. 6 ಗಂಟೆ 6:30ಗೆಲ್ಲ ಎದ್ದೇಳಬೇಕಿತ್ತು. ತುಂಬಾ ಲೇಟ್ ಆಯಿತು. ನಿನ್ನೆ ಹೆಂಗೋ ಎಲ್ಲ ಫುಲ್ಲು ಪಾತ್ರೆ ಎಲ್ಲ ತೊಳೆದು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ. ಬೇಗ ಈಸಿಯಾಗಿ ಒಂದು ಪಲಾವ್ ಮಾಡಿಬಿಡೋಣ ಅಂತ. ಹಾಗಾಗಿ ಆ ಟೈಮ್ ಉಳೀತು. ಇಲ್ಲ ಅಂದಿದ್ರೆ ಬೇರೆ ಏನಾದರೂ ಟಿಫನ್ ಮಾಡಬೇಕಾಗಿತ್ತು. ಬೇಗ ಆಗೋದು. ಇಷ್ಟೊಂದು ಕೆಲಸ ಮುಗಿಸ್ಕೊಂಡೆ. ಟೈಮ್ ಆಯಿತು. ಅದರಲ್ಲೂ ಇಷ್ಟು ಮಾಡೋ ಅಷ್ಟರೊಳಗೇ 7:30 ಆಗೋಯಿತು. ಎಲ್ಲ ಕಟ್ ಮಾಡಿ ಇಟ್ಕೊಂಡು ಅಷ್ಟರೊಳಗೆ ಸ್ಕೂಲಿಗೆ ಬೇರೆ ಟೈಮ್ ಆಗುತ್ತೆ ಅಂತ ಇನ್ನು ಮಕ್ಕಳು ನೆಪ್ಸೋ ಅಷ್ಟರೊಳಗೆ ಆಗುತ್ತೆ ಅರ್ಧ ಗಂಟೆ. ಅವ್ರನ್ನ ನೆಪ್ಸಿ ಅವ್ರನ್ನು ವಾಶ್ರೂಮಿಗೆ ಕಳಿಸೋತ್ತಿಗೆ ಅರ್ಧ ಗಂಟೆ ಬೇಕು. ಇಲ್ಲಿ ಹಿಂಗೆ ಲೇಟಾಗಿದ್ದರೆ ಎಲ್ಲರದ್ದು ಇದೇ ಪ್ರಾಬ್ಲಮ್ಮು. ಆ ಕಡೆ ಅವ್ರನ್ನೂ ಎಬ್ಸೋದು, ಈ ಕಡೆ ಇದನ್ನು ಬಂದ್ ಮಾಡೋದು. ಫುಲ್ ಇದು ಕೆಲಸ ಆಗೋಲ್ಲ, ಆ ಕಡೆನೂ ಕೆಲಸ ಆಗೋಲ್ಲ. ಹಂಗಾಗುತ್ತೆ. ಬೇಗ ಇದ್ದರೆ ಏನಾಗುತ್ತೆ ಅಂದರೆ ಅಡುಗೆ ಮನೆಯಲ್ಲೇ ಫುಲ್ಲು ಮುಗಿಸಿ ಎಲ್ಲದನ್ನು ಆಮೇಲೆ ಅವ್ರ ಕಡೆನ ಹೋಗಿ ಅವ್ರನ್ನ ಎಬ್ಸಿ ಅವ್ರ ಕೆಲಸ ಫುಲ್ಲು ಮುಗಿಸ್ಬಿಡ್ತೀವಿ. ನೆಮ್ಮದಿಯಾಗಿರುತ್ತೆ. ಹಿಂಗೆ ಲೇಟ್ ಆಯ್ತು ಅಂದರೆ ಇಲ್ಲಿ ಅರ್ಧ ಕೆಲಸ, ಅವ್ರನ್ನ ಎಬ್ಸಿ ಆ ಕಡೆ ಅರ್ಧ ಕೆಲಸ, ಹಂಗಾಗುತ್ತೆ. ನಾನು ಹಂಗೆ ಆಯಿತು ಇವತ್ತು ಕೆಲಸ ನಂದು. ಈ ಕಡೆ ಇಲ್ಲಿ ಕೆಲಸ ಮಾಡ್ಕೋತಾ ಇದ್ದೆ. ಇಲ್ಲಿ ಮುಗಿಸ್ಕೊಂಡು ಆಮೇಲೆ ಈ ಕಡೆನೂ ರೆಡಿ ಆಯಿತು ಸದ್ಯ. ಆ ಕಡೆನೂ ಅರ್ಧ ರೆಡಿ ಮಾಡಿ ಇದನ್ನು ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಹೋಗೋಣ. ಮತ್ತು ಸ್ವಲ್ಪ ಕುದಿ ಬಂದಮೇಲೆ ಬರೋಣ ಅಂತ ಅಕ್ಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹೋದೆ ಆ ಕಡೆಗೆ. ಮತ್ತೆ ಅಲ್ಲಿ ಸ್ವಲ್ಪ ತಲೆಯೆಲ್ಲ ಬಾಚಿಬಿಟ್ಟು ಮತ್ತೆ ಬಂದೆ. ಮತ್ತೆ ಬಂದ್ಬಿಟ್ಟು ನೋಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಹಾಕಿಸ್ದೆ. ಈ ಕಡೆ ಪಲಾವ್ ರೆಡಿ ಆಯಿತು. ಆ ಕಡೆ ಅವಳು ರೆಡಿ, ಲಂಚ್ ಬ್ಯಾಗು ರೆಡಿ. ನಮಗೆ ಟಿಫನ್ನು ರೆಡಿ ಆಯಿತು. ಅವಳನ್ನೆಲ್ಲ ಕಳಿಸಿ ನಾನು ಬಿಸಿ ಬಿಸಿ ತಿಂದ್ಕೊಂಡೆ. ಹೆಂಗೋ ಕರೆಕ್ಟ್ ಆಯಿತು ಟೈಮು. ವ್ಯಾನು ಬಂತು. ಅದಾದಮೇಲೆ ಮೀಶೋಯಿಂದ ಸ್ವಲ್ಪ ಆರ್ಡ್ರ್ ಮಾಡಿದ್ದೆ. ಅದು ಬಂತು. 3 ಮಾಡಿದ್ದೆ, 4 ಒಂದು ಟಾಪು ಮತ್ತು ಸ್ಟೋರೇಜ್ ಬಾಕ್ಸು ಬಟ್ಟೆಗಳು ಇಟ್ಕೊಳ್ಳೋಕ್ಕೆ. ಟಾಪು ಚೆನ್ನಾಗಿತ್ತು. XL ಮಾಡಿದ್ದೆ. ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ. ಸಿಂಪಲ್ಲಾಗಿ ಮನೆ ಹತ್ರ ಹಾಕ್ಕೊಳ್ಳೋಕ್ಕೆ ಅಂತ, ಇಲ್ಲ ಎಲ್ಲಾದರೂ ಹಾಸ್ಪಿಟಲ್ಗೆ ಎಲ್ಲಾದರೂ ಹೋದಾಗ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿದೆ ಅಂತ ಟಾಪ್ ಮಾಡಿದ್ದೆ. ಆಮೇಲೆ ಇದು ಬಟ್ಟೆಗಳು ಇಟ್ಕೊಳ್ಳೋಕ್ಕೆ ಬೀರಲ್ಲಿ ಇಟ್ಕೊಂಡ್ರೆ ಒಂದು ತೆಗೆದ್ರೆ ಸಾಕು, ಹಿಂದೆಯಿಂದ ಮೇಲೆಯಿಂದ ಎಲ್ಲ ಬಿದ್ದೋಗಿರುತ್ತೆ. ಮತ್ತು ಅದನ್ನ ಎತ್ತಿಡೋದೇ ಒಂದು ಕೆಲಸ ಆಗೋಗುತ್ತೆ. ಅದಕ್ಕೆ ಮೀಶೋದಲ್ಲಿ ನೋಡ್ತಾ ಇದ್ದಾಗ ಇದು ತಗೊಳ್ಳೋಣ ಅಂತ ನೋಡಿದೆ. ಆದರೂ ಆಮೇಲೆ ಚಿಕ್ಕ ಸೈಜ್ ಬರುತ್ತೋ ಏನೋ ಅಂತ ಡೌಟಲ್ಲೇ ಮಾಡಿದೆ. ತೊಗೊಂಡಿರೋರ್ದೆಲ್ಲ ಚೆಕ್ ಮಾಡಿದೆ. ಅದರಲ್ಲಿ ಸೈಜು ಅಷ್ಟು ಕಾಣಿಸ್ಲಿಲ್ಲ ನನಗೆ. ನೋಡೋಣ ಇರಲಿ, ಫಸ್ಟ್ 1-2 ಮಾಡೋಣ. ಒಂದು 8 ಬೇಕಿತ್ತು ನಮ್ಮ ಪಾಪು ಬಟ್ಟೆಗಳಿಡೋಕ್ಕೆ. ಅವಳಂತೂ ಒಂದು ಟೀ ಶರ್ಟ್ ಎತ್ಕೊಂಡ್ರೆ ಎಲ್ಲ ಹಿಂದೆ ಇರೋದೆಲ್ಲ ಬಿದ್ದೋಗುತ್ತೆ. ಮತ್ತು ಅವಳು ಎತ್ತಿಡೋ ಹೊತ್ತಿಗೆ ಮತ್ತೆ ಒಂಥರ ಆಗಿರುತ್ತೆ, ಎಲ್ಲ ಫೋಲ್ಡ್ ಮಾಡಿಟ್ಟಿರೋದೆಲ್ಲ. ಹಾಗಾಗಿ 2 ಮಾಡಿದ್ದೆ. ತುಂಬ ಚೆನ್ನಾಗಿದೆ ಸೈಜೆಲ್ಲ. ಡೈಲಿ ಯೂಸ್ದೆಲ್ಲ ಇಡೋಕ್ಕೆ ಚೆನ್ನಾಗಿದೆ. ಆರಾಮಾಗಿ ಒಂದು ಎತ್ಕೊಂಡ್ರು ಏನೂ ಬೀಳಲ್ಲ ಅಂತ ಅಂದ್ಕೊಂಡು ಮತ್ತೆ 2 ಬುಕ್ ಮಾಡಿದೆ. ಅಷ್ಟರೊಳಗೆ ನನ್ನ ಮಗಳು ಸ್ಕೂಲಿಂದ ಬಂದು ಟಾಪ್ ಹಾಕೊಂಡು ನೋಡಿದ್ಲು. ಕರೆಕ್ಟ್ ಆಯಿತು. ಸ್ವಲ್ಪ ಮೇಲೆ ಲೂಸ್ ಇತ್ತು. ಆಮೇಲೆ ಕಿಚನ್ದೊಂದು ಇದು ತೊಗೊಂಡೆ. ಚಿಮಣಿ ಸ್ವಲ್ಪ ಗಲೀಜಾಗಿತ್ತು. ಅದನ್ನು ನೋಡೋಣ, ಇದು ಹಾಕ್ಬಿಟ್ಟು ಕ್ಲೀನ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ಆಮೇಲೆ ಬ್ಲೌಸ್ ಒಂದು ಸ್ಯಾರಿ ತೊಗೊಂಡಿದ್ದೆ. ಆ ಬ್ಲೌಸ್ ನೋಡೋಣ ಇದು ಯಾವ ಥರ ಬರುತ್ತೆ ಅಂತ. ಇದೇ ಫಸ್ಟ್ ಟೈಮ್ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿದೆ. ಕ್ವಾಲಿಟಿ ಎಲ್ಲ ಸ್ವಲ್ಪ ಲೂಸ್ ಇದೆ. ಇದನ್ನು ಸ್ವಲ್ಪ ಟಕ್ ಹಾಕ್ಸಿದ್ರೆ ಕರೆಕ್ಟ್ ಆಗುತ್ತೆ. ಚೆನ್ನಾಗಿದೆ. ಡಿಸೈನ್ ಎಲ್ಲ ಚೆನ್ನಾಗಿ ಬಂದಿದೆ. ಫ್ರಂಟಲ್ಲೆಲ್ಲ ಯಾವ ಥರ ನೋಡಿದೆ ಅದೇ ಥರ ಬಂದಿದೆ. ಬ್ಯಾಕು ಅಷ್ಟೇ. ಡಿಸೈನ್ ನೋಡಿ ಚೆನ್ನಾಗಿದೆ. ಒಂದು ಲೇಸ್ ಕೊಟ್ಟಿದ್ದಾರೆ. ಆಮೇಲೆ 3 ಉಕ್ಕೇನ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಇಲ್ಲಿ ಸ್ವಲ್ಪ ಲೂಸ್ ಆಗುತ್ತೆ. ಅಲ್ಲಿ ಸ್ವಲ್ಪ ಅಷ್ಟೇ ಟಕ್ ಇಡಿಸ್ಬೇಕು. ಸ್ಯಾರಿಗೂ ಅಷ್ಟೇ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಬ್ಲೌಸು. ಅದಕ್ಕೆ ಫಸ್ಟ್ ಒಂದೊಂದೇ ಮಾಡಿದ್ದೀನಿ. ಚೆನ್ನಾಗಿದ್ದರೆ ಮತ್ತೆ ನೆಕ್ಸ್ಟ್ ಮಾಡೋಣ ಬೇರೆದು ಸ್ಯಾರಿಗೆಲ್ಲ ಅಂತ. ಡಿಸೈನು ಅಷ್ಟೇ ಚೆನ್ನಾಗಿ ಬಂದಿದೆ.
ಇವತ್ತಿನ ವಿಡಿಯೋ ಇದಾಗಿತ್ತು. ವಂದನೆಗಳು.